ಇನ್ನು ಕನ್ನಡ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ಕರ್ಣ ಅಂತಲೇ ಹೇಳ್ಬೋದು. ಇನ್ನು ಇವರು ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಆಗಿದ್ದು, ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ಪಾತ್ರವನ್ನು ಬಂತು. ಮತ್ತು ಈ ಸೀರಿಯಲ್ಲು ಟಿ ಆರ್ ಪಿಯಲ್ಲಿ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಆಘಾತಕಾರಿಯಾದ ವಿಚಾರ ಬಂದಿರೋಂಥದ್ದು, ಕರ್ಣ ಪಾತ್ರಧಾರಿ ಈಗ ಗುಡ್ ಬೈ ಹೇಳೋದ್ರ ಮೂಲಕ ಸೀರಿಯಲ್ಗೆ ಇನ್ನಿಲ್ಲವಾಗ್ತಿದ್ದ ಅಂತ ಹೇಳಲಾಗ್ತದೆ. ಹಾಗಾದರೆ ಏನಾಗಿದೆ ನಿಜಕ್ಕೂ ಇಲ್ಲಿ ನೋಡ್ತಾ ಬಂದರೆ, ಈಗ ಕರ್ಣ ಈ ಸೀರಿಯಲ್ನಿಂದ ಈಗ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹೌದು, ಈಗ ಅವರಿಗೆ ಬೆಳ್ಳಿ ತೆರೆಯಲ್ಲಿ ಒಂದು ದೊಡ್ಡ ಸಿನಿಮಾದಲ್ಲಿ ಮತ್ತೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಆ ಕಾರಣಕ್ಕೆ ಈ ಕರ್ಣ ಅವರು ಈ ಪಾತ್ರಕ್ಕೆ ಗುಡ್ ಬೈ ಹೇಳೋದ್ರ ಮೂಲಕ ಇನ್ನಿಲ್ಲವಾಗಿದ್ದಾರೆ. ಅಂದರೆ ಈ ಪಾತ್ರ ಮುಕ್ತಾಯವಾಗ್ತಿಲ್ಲ, ಈ ಪಾತ್ರ ಜಾಗಕ್ಕೆ ಬೇರೊಬ್ಬರು ಖ್ಯಾತ ನಟರೊಬ್ಬರು ಬರಲಿದ್ದಾರೆ ಎಂಬ ಮಾಹಿತಿ ಬರ್ತದ್ದು. ಸದ್ಯಕ್ಕೆ ಈಗ ಬಂದಿರುವಂಥದ್ದು ಈಗ ಮಾಹಿತಿ ಪ್ರಕಾರ ಮಂಗಳಗೌರಿ ಮದುವೆಯಲ್ಲಿ ನೀವು ರಾಜೀವ ಪಾತ್ರವನ್ನು ನೆನಪಿರ್ಬೋದು ನಿಮಗೆ. ಗಗನ್ ಚಿನ್ನಪ್ಪ ಅವರು ಇದನ್ನು ಅಭಿನಯಿಸಿದರು. ಇನ್ನು ಅವರು ಈ ಪಾತ್ರವನ್ನು ಮುಂದುವರಿಸಲಿದ್ದಾರೆ ಅಂತ ಮಾಹಿತಿಗಳು ಅಂತ ಬಂದಿರೋಂಥದ್ದು. ಇನ್ನೂ ಅದು ಅಂತೆ ಕಂತೆ ಅನ್ನೋ ಮಾತಲ್ಲಿರುವಂಥದ್ದು. ಬೇರೊಬ್ಬರು ನಟನ ಫೈನಲ್ ಆಗ್ಬೋದು, ಮತ್ತು ಅಥವಾ ಅವರೇ ಬರ್ಬೋದು, ಗೊತ್ತಿಲ್ಲ. ಬಟ್ ಇವರಿಗೆ ಒಳ್ಳೆಯ ಅವಕಾಶ ಸಿಕ್ಕಿರೋದ್ರಿಂದ ಕರ್ಣ ಇನ್ನಿಲ್ಲ ಅಂತ ಹೇಳ್ಬೋದು ಸೀರಿಯಲಿಂದ.